ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ಜಿಮ್ ಪ್ರೇಮಿಗಳಿಗೂ ಹಾಗೂ ಸ್ಪೋರ್ಟ್ಸ್ ಲೋಕಕ್ಕೆ ತಲ್ಲಣ ಮೂಡಿಸಿರುವ ಮತ್ತೊಂದು ಆಘಾತಕಾರಿ ಸುದ್ದಿ ದಾವಣಗೆರೆಯಿಂದ ಹೊರಬಿದ್ದಿದೆ. ಗಂಡುಗಲಿಯಂತಿದ್ದ ಅಪ್ಪಟ ಕಾಯ ಕಲ್ಪದಂತಿದ್ದ 26 ವರ್ಷದ ಯುವ ಬಾಡಿ ಬಿಲ್ಡರ್ ಸುಶೀಲ್ ಕುಮಾರ್ ಇವತ್ತು ಬೆಳಿಗ್ಗೆ ಹೃದಯಾಘಾತದಿಂದ ಕೊನೆ ಉಸಿರು ಎಳೆದಿದ್ದಾರೆ. ಎಂದಿನಂತೆ ಜಿಮ್ ಮುಗಿಸಿ ಮನೆಗೆ ಬಂದ ತಕ್ಷಣ ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ. ಅಷ್ಟಕ್ಕೂ 10 ಪ್ರಶ್ನೆಗಳನ್ನು ಗೆದ್ದು ಸಾಧನೆ ಶಿಖರ ಏರಿದ್ದ ಯುವಕನಿಗೆ ಏನಾಯಿತು? ಇದರ ಸಂಪೂರ್ಣ ಸತ್ಯತೆಯನ್ನು ಈ ವಿಡಿಯೋದಲ್ಲಿ ಇದೆ. ಕೊನೆ ತನಕ ನೋಡಿ, ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ದಾವಣಗೆರೆ ಸುನೀಲ್ ಕುಮಾರ್ ದಾವಣಗೆರೆಯ ಜಿಲ್ಲೆಯ KTG ನಗರದ ನಿವಾಸಿಯಾಗಿದ್ದರು. ಕೇವಲ 26 ವಯಸ್ಸಿನ ಇವರು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ತೀವ್ರವಾಗಿ ಸಕ್ರಿಯವಾಗಿದ್ದರು. ಕಠಿಣ ಪರಿಶ್ರಮ ಮತ್ತು ಕಟ್ಟುನಿಟ್ಟಿನ ಡಯಟ್ ಮೂಲಕ ದೇಹ ಸದೃಢದಂತೆ ಗಟ್ಟಿನಿಟ್ಟಾಗಿ ಬೆಳೆಸಿದ್ದರು. ಸುನೀಲ್ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವು ಬಾಡಿ ಬಿಲ್ಡಿಂಗ್ಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 10 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರು ಸಹ ಸಕ್ರಿಯಾಗಿದ್ದರು. ಭಾರಿ ಸಂಖ್ಯೆಯಲ್ಲಿ ಫಾಲೋವರ್ಸ್ ಕೂಡ ಇವರಿಗೆ ಇದ್ದರು. ನೋಡಿ, ಯಥಾಯಥ ಪ್ರಕಾರ ನಿನ್ನೆ ಬೆಳಿಗ್ಗೆಯೂ ಸಹ ಸುನೀಲ್ ಕುಮಾರ್ ಜಿಮ್ಗೆ ತೆರಳಿ ಕಠಿಣ ವರ್ಕೌಟ್ ಮುಗಿಸಿ ಮನೆಗೆ ವಾಪಸ್ ಬಂದಿದ್ದಾರೆ. ಆದರೆ ಮನೆಗೆ ಬಂದ ಕೆಲವೇ ಕ್ಷಣಗಳಲ್ಲಿ ತೀವ್ರ ಎದೆ ನೋವು ಕಾಣಿಸಿಕೊಂಡಿದ್ದು ನೋಡುತ್ತಿದ್ದಂತೆ ಕಣ್ಣು ಮುಂದೆ ಕುಸಿದು ಬಿದ್ದಿದ್ದಾರೆ. ಆತಂಕಗೊಂಡ ಕುಟುಂಬಸ್ಥರು ತಕ್ಷಣವೇ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದಾದರೂ ಚಿಕಿತ್ಸೆ ಫಲಿಸದೆ ಸುನೀಲ್ ಕುಮಾರ್ ಕೊನೆ ಉಸಿರು ಎಳೆದಿದ್ದಾರೆ. ಹೆತ್ತ ಮಗನನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನ ಸುನೀಲ್ ಕುಮಾರ್ ತನಕ ಜಿಮ್ ಮುಗಿಸಿದ ತಕ್ಷಣ ಅಥವಾ ವರ್ಕೌಟ್ ಮಾಡುವಾಗ ಹೃದಯಾಘಾತದಿಂದ ಆಗುತ್ತಿರುವುದು ಭಾರಿ ಆತಂಕ ಮೂಡಿಸಿದೆ. ಬಾಡಿ ಬಿಲ್ಡಿಂಗ್ ಹೆಸರಿನಲ್ಲಿ ಶಾರ್ಟ್ ಟೈಮ್ನಲ್ಲಿ ಮಜಲ್ಸ್ ಬೆಳೆಸಲು ಬಳಸುವ ಅತಿಯಾದ ಪ್ರೋಟೀನ್ ಸಪ್ಲಿಮೆಂಟ್, ಸ್ಟೆರಾಯ್ಡ್ ಮತ್ತು ಫ್ಯಾಟ್ ಬರ್ನರ್ಗಳು ಹೃದಯದ ರಕ್ತನಾಳಗಳ ಮೇಲೆ ತೀವ್ರ ಒತ್ತಡ ಹೇರುತ್ತದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ಆದರೂ ಯುವಕರಲ್ಲಿ ಪರಿಜ್ಞಾನ ಇಲ್ಲದೆ ಡಯಟ್ ಮತ್ತು ಸಪ್ಲಿಮೆಂಟರಿ ತಗೊಂಡು ದೇಹವನ್ನು ಹಾಳು ಮಾಡಿಕೊಂತಿದ್ದಾರೆ. ಸ್ನೇಹಿತರೆ, ಸಾಮರ್ಥ್ಯ ಮೀರಿ ಅತಿಯಾದ ಭಾರ ಎತ್ತುವುದರಿಂದ ಹೃದಯ ಸ್ತಂಭ, ಸಡನ್ ಕಾರ್ಬೋಟಿಕ್ ಡೆತ್ ಉಂಟಾಗುವ ಸಾಧ್ಯತೆ ಇರುತ್ತದೆ. ನೋಡಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದಾವಣಗೆರೆ ಹೆಸರು ಬೆಳಗಿದ್ದ ಸುನೀಲ್ ಕುಮಾರ್ ಅವರ ಅಕಾಲಿಕ ಸಾವು ನಿಜಕ್ಕೂ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತಾ ಇತ್ತೀಚಿನ ಯುವ ಪೀಳಿಗೆಗಳಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಿದ್ದೇನೆ. ಸುನೀಲ್ ಅವರು ಅಕಾಲಿಕ ಸಾವನ್ನು ಒಪ್ಪಿದ್ದರಿಂದ ಕ್ರೀಡಾ ಲೋಕಕ್ಕೆ ತುಂಬಲಾಗದ ನಷ್ಟ. ಕೇವಲ 6 ಪ್ಯಾಕ್ ಮತ್ತು ಮಜಲ್ಸ್ ಮಾತ್ರವೇ ನಿಜವಾದ ಆರೋಗ್ಯ ಅಲ್ಲ ಎಂಬ ಸಂದೇಶ ಈ ಘಟನೆ ಮತ್ತೊಮ್ಮೆ ನಮಗೆ ನೆನಪಿಸಿದೆ. ಈ ಮಹಾನ್ ಸಾಧಕನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತಾ ಇತ್ತೀಚಿನ ಜಿಮ್ ಸಂಸ್ಕೃತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.